ಒಳಗಡೆ ಹೋಗಿ ನಾವಿಲ್ಲೇ ಇದ್ದು ಯಾರು ಬರ್ತಿದ್ದ ಹಾಗೆ ನೋಡ್ಕೋತೀವಿ. ಬೇಗ ಕರ್ಕೊಂಡೋಗಿ. ಹುಡುಗಿ ತಯಾರಾಗಕ್ಕೆ ಇನ್ನೂ ಎಷ್ಟೊತ್ತಾಗುತ್ತೆ? ಒಂದ್ ನಿಮಿಷ ಪುರೋಹಿತ್ರೆ. ಪ್ರಿಯಾ, ಪ್ರೀತಿಯಲ್ಲಿ ರೂಮಲ್ಲಿದ್ದಾಳೆ. ಇನ್ನು ರೂಮಲ್ಲಿ ಏನ್ ಮಾಡ್ತಿದ್ದಾಳೆ? ಇದನ್ ಮದುವೆ ಅನ್ಕೊಂಡಿದ್ದಾಳ ಅಥವಾ ಪಾರ್ಟಿ ಅನ್ಕೊಂಡಿದ್ದಾಳ? ನೀನ್ ಹೋಗಿ ಬೇಗ ಅವಳನ್ನ ಕರ್ಕೊಂಡ್ ಬಾ. ಅದು ನಿನ್ ಕರ್ತೆ ಅಂತ ನಾನು ಒಬ್ಳೇ ಬಂದೆ. ನಾನೇನ್ ಕರೀಲಿಲ್ವಲ್ಲ. ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಅಂತ ನಾನು ಪ್ರೀತಿನ ಕರಿತೀನಿ ಹೊರತು ನಿನ್ನನ್ ಯಾಕೆ ನಾನು ಕರೀಲಿ? ಅದೇನ್ ಮತ್ತೆ ನವ್ಯ ಏನೋ ಮಾತಾಡ್ಬೇಕು ಅಂತ ನೀನ್ ಕರ್ದೆ ಅಂತ ಹೇಳಿದ್ಲು. ಅವಳೇನೋ ಕನ್ಫ್ಯೂಸ್ ಆಗಿರ್ಬೇಕು. ಸರಿ, ನೀನ್ ಹೋಗಿ ಪ್ರೀತಿನ ಕರ್ಕೊಂಡ್ ಬಾ, ನಾನ್ ರಾಹುಲ್ ಕರ್ಕೊಂಡ್ ಬಾ. ಆಂಟಿ, ತಾಳಿ ಕಟ್ಟೋದು ಸರ್ಸುಗೆ ಅಂತ ಗೊತ್ತಿಲ್ಲದೆ ಅಣ್ಣ ತುಂಬಾ ಟೆನ್ಷನ್ ಮಾಡ್ಕೋತಾ ಇರ್ತಾನೆ. ನಾನು ಹೋಗಿ ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ನವ್ಯ, ಟೇಕ್ ಕೇರ್. ಮದ್ವೆ ಮುಗಿಯೋವರೆಗೂ ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಓಕೆ ಆಂಟಿ. ಅಣ್ಣ, ನಿಮ್ಗೊಂದು ಗುಡ್ ನ್ಯೂಸ್. ಏನು, ಈ ಮದ್ವೆ ಕ್ಯಾನ್ಸಲ್ ಆಯ್ತಾ? ಇಲ್ಲ ಅಣ್ಣ, ನಡೆಯುತ್ತೆ. ಮೇಡಮ್ ಇಟ್ಟಿರೋ ಮುಹೂರ್ತದಲ್ಲೇ ಈ ಮದ್ವೆ ನಡೆಯುತ್ತೆ. ಇದ್ರಲ್ಲಿ ಗುಡ್ ನ್ಯೂಸ್ ಏನಿದೆ ನವ್ಯ? ಮದುಮಗಳು ನವ್ಯ, ಅಲ್ಲಿ ಪುರೋಹಿತರು ಮುಹೂರ್ತಕ್ಕೆ ಟೈಮ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನೀವು ಅಣ್ಣ ತಂಗಿ ನೋಡಿದ್ರೆ ಹರಟೆ ಹೊಡ್ಕೊಂಡು ಕೂತಿದ್ದೀರಾ. ಬನ್ನಿ, ಬಾ ರಾಹುಲ್, ಪಾಪ. ಅಯ್ಯೋ, ನಾನೇ ಹೇಳೋಣ ಅನ್ಕೊಂಡೆ. ನಮ್ ಕುಟುಂಬದ ಸಂಪ್ರದಾಯದ ಪ್ರಕಾರ ಮದುಮಗಳನ್ನ ಮಂಟಪದಲ್ಲಿ ಕೂರ್ಸೋಕು ಮುಂಚೆ ಹೀಗೆ ರೆಡಿ ಮಾಡ್ಬೇಕು ಅನ್ಕೊಂಡಿದ್ದೆ. ನೀವೇ ರೆಡಿ ಮಾಡ್ಬಿಟ್ಟಿದ್ದೀರಲ್ಲ. ನಾವ್ ಮಾಡಿದಲ್ಲ, ಪ್ರೀತಿನೇ ಹೇಳಿದ್ದು ಹೀಗ್ ಮಾಡ್ಬೇಕು ಅಂತ. ಹೌದಾ? ಸರಿ ಸರಿ, ಬನ್ನಿ. ಲೇಟ್ ಆದ್ರೆ ವಾಗ್ದೇವಿ ಬೈತಾಳೆ. ಬಾ ಪ್ರೀತಿ. ಮದುಮಗಳನ್ನ ನಾವೇ ಕರ್ಕೊಂಡ್ ಬರ್ತೀವಿ. ಮದುಮಗಳು ತಾಯಿಯಾಗಿ ಮದುವೆ ಮಂಟಪದ ಹತ್ರ ಹಾಯಾಗಿ ಕೂತ್ಕೊಳ್ಳಿ, ನಾವ್ ನೋಡ್ಕೋತೀವಿ. ಹೋಗು ಪ್ರಿಯದರ್ಶಿನಿ, ಈ ಮನೆ ಸೊಸೆನ ನಾವೇ ಕರ್ಕೊಂಡ್ ಬರ್ತೀವಿ. ಸರಿ. ಹಿಡ್ಕೋ, ನಿಧಾನಕ್ಕೆ ಹೋಗೋಣ.
ಪ್ರಿಯಾ, ಅದೇನದು ಸೆರಗಿಂದ ಹಾಗೆ ಮುಖ ಮುಚ್ಚಿಬಿಟ್ಟಿದ್ದೀರಾ? ಇದು ನಮ್ಮನೆ ಸಂಪ್ರದಾಯ ವಾಗ್ದೇವಿ. ಬೇಡ ಅಂತಂದ್ರೆ ಹೇಳು, ತೆಗೆದ್ಬಿಡ್ತೀನಿ. ನೋ 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 ನೋ, ಇಟ್ಸ್ ಓಕೆ. ಏಯ್, ಒಬ್ರಿಗೂ ಮಾನ ಮರ್ಯಾದೆ ಇಲ್ವೇನ್ರೋ? ಒಬ್ಬ ಹೆಣ್ಣು ಮಗಳು ಜೀವನ ಹಾಳಾಗ್ತಾ ಇದ್ರೆ ನಿಮ್ಮ ಮುಖದಲ್ಲಿ ಹೇಗ್ರೋ ನಗು ಬರುತ್ತೆ? ಏಯ್, ಯಾರಾದ್ರೂ ಬಂದು ಬಾಗ್ಲು ತೆಗಿರಪ್ಪ. ನೀನೆಲ್ಲಿಗೆ ಹೋಗಿದ್ದೋ? ಪ್ರೀತಿ, 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 ಪ್ರೀತಿ ಕಣ್ಬಿಡು. ಪ್ರೀತಿ ಎದಳು. ಪ್ರೀತಿ, ಪ್ರೀತಿ. ಅಯಂ ಮುಹೂರ್ತ ಸುಮುಹೂರ್ತೋಸ್ತು. ಅಮ್ಮ, ಮಾಂಗಲ್ಯ ಧಾರಣೆಗೆ ಸಮಯ ಆಗಿದೆ. ಮುತ್ತೈದೆಯರ ಹತ್ರ ತಗೊಂಡೋಗಿ ಮಾಂಗಲ್ಯನ ಮುಟ್ಟಿಸ್ಕೊಂಡು ಬನ್ನಿ. ಇವ್ರೇನ್ ನನ್ನ ಅರ್ಥ ಮಾಡ್ಕೊಂಡು ಹೀಗೆ ನಗ್ತಿದಾರಾ, ಅಥವಾ ಏನು ಮಾಡಕ್ಕಾಗ್ಲಿಲ್ಲ ಅಂತ ಬದಲಾಗ್ಬಿಟ್ರಾ? ಹಣೆ ಬರಹದಲ್ಲಿ ಏನ್ ಬರ್ತಿದ್ಯೋ ಅದೇ ನಡೆಯೋದು. ನಾವು ಮನುಷ್ಯರು ಯಾವ ಲೆಕ್ಕ? ಏಯ್, ಒಬ್ಬೊಬ್ರು ನಿಮ್ಮಷ್ಟಕ್ಕೆ ನೀವೇ ನಗ್ತಾ ನಿಂತಿದ್ದೀರಲ್ಲೋ. ಯಾರಾದ್ರೂ ಮದ್ವೆ ತಡೀರಪ್ಪ. ಪಾಪ ಕಣ್ರು, ಸರಸುಗ ಅನ್ಯಾಯ ಆಗ್ತಿದೆ. ಓಂ ಅಯಂ ಮುಹೂರ್ತ ಸುಮುಹೂರ್ತೋಸ್ತು. ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾಣಾಂ ಅತ್ಯಂತ ಅನುಕೂಲ್ಯತಾ ಫಲಸಿದ್ಧಿರಸ್ತು. ಅರುಣ್, ನಿನ್ನ ಪ್ರಾಣ ಸ್ನೇಹಿತನ ಮಗಳು ಜೀವನ ನಾಶ ಆಗ್ತಿದ್ರೆ ನಿನಗೆ ನಗು ಹೇಗ್ ಬರುತ್ತೋ?
ನಿನ್ನ ಯಾರೋ ಬೇಕು ಅಂತಾನೆ ಇಲ್ಲಿ ಲಾಕ್ ಮಾಡಿ ಅಲ್ಲಿ ರಾಹುಲ್ಗೆ ಮದುವೆ ಮಾಡ್ತಿದ್ದಾರೆ. ನಾನಿಲ್ದೆ ಮದ್ವೆ ಹೇಗೆ? ನಡಿ ಹೋಗೋಣ. ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅಚ್ಚದಿಷ್ಟದಶಾಂಗುಲಂ ಪುರುಷ ಯೇ ವೇದಗುಂ ಸರ್ವಂ. ತಗೊಳಪ್ಪ, ಮಾಂಗಲ್ಯ ಧಾರಣೆ ಮಾಡು. ಏನ್ ಯೋಚನೆ ಮಾಡ್ತಿದ್ಯಾ? ಕಟ್ಟಪ್ಪ, ಶುಭ ಮುಹೂರ್ತ ಮೀರು ಹೋಗ್ತಿದೆ. ಓಂ ಮಾಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತಸ್ತು ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತ ಅನುಕೂಲ್ಯತಾ ಫಲಸಿದ್ಧಿರಸ್ತು. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೇ ಭದ್ರಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ಮಾಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತಸ್ತು ಶತಮಾನಂ ಭವತಿ ಶತಾಯು ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಧಿಷ್ಠತಿ. ಧನಂ ಧಾನ್ಯಂ ಪಶುಂ ಬಹುಪುತ್ರಲಾಭಂ ಶತ ಸಂವತ್ಸರ ದೀರ್ಘಮಾಯು ಅನ್ಯೋನ್ಯ ದಾಂಪತ್ಯ ಸಿದ್ಧಿರಸ್ತು. ನಿಲ್ಸಿ ನಿಲ್ಸಿ. ನೀನ್ ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ಇಲ್ಲಿ ಇಲ್ಲಿ ಏನ್? ನನಗೆ ಮತ್ತಿನ ಔಷಧಿ ಕೊಟ್ಟು ಕರ್ಕೊಂಡು ಹೊಟ್ಟೋದ್ರು. ಕಣ್ಬಿಟ್ಟು ನೋಡಿದ್ರೆ ನಾನು ಇಲ್ಲಿದ್ದೀನಿ. ನಿಜವಾಗ್ಲೂ ಏನಾಯ್ತೋ ನನಗೂ ಗೊತ್ತಿಲ್ಲಮ್ಮ. ಅಂದ್ರೆ ತಾಳಿ ಕಟ್ಟಿಸ್ಕೊಳ್ಳೋದು ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲಮ್ಮ.
ನನ್ನ ರೂಮಲ್ಲಿ ಅನ್ಕಾನ್ಶಿಯಸ್ ಮಾಡಿ ಅದೇ ಕತೆ ನಿನ್ಗೂ ನಡೆದ ಹಾಗೆ ಸುಳ್ಳು ಹೇಳ್ತಿದ್ಯಾ? ಇಲ್ಲ ಮೋರೆ, ನಾನು ಹೇಳ್ತಿರೋದು ನಿಜಾನೇ. ನನಗೂ ಯಾರೋ ಮತ್ ಬರೋ ಔಷಧಿ ಕೊಟ್ರು. ವಾಗ್ದೇವಿ, ಇವ್ರ ಮಾತ್ ಕೇಳ್ತಿದ್ರೆ ಯಾರೋ ಬೇಕು ಅಂತಾನೆ ಇಬ್ರಿಗೂ ಮತ್ ಬರೋ ಮಾತ್ರೆ ಕೊಟ್ಟು ಪ್ಲೀಸ್ ಬದಲಾಯಿಸಿದ್ದಾರೆ ಅನಿಸ್ತಿದೆ. ಇನ್ಯಾರು ಇಂಥ ನೀಚ್ ಕೆಲ್ಸಗಳನ್ನ ಮಾಡೋ ಆಲೋಚನೆಗಳು ಆ ಸರಸುಗ್ ಬಿಟ್ರೆ ಬೇರೆ ಇನ್ಯಾರಿಗೂ ಬರೋದಿಲ್ಲ. ಅವಳೇ ಎಲ್ಲ ಪ್ಲಾನು ಮಾಡಿರ್ತಾಳೆ. ಇಲ್ಲಿಷ್ಟೊಂದು ಜನ ಇರ್ಬೇಕಾದ್ರೆ ಯಾವ್ದೋ ಹುಡುಗಿ ಹೇಗ್ ಬರ್ತಾಳೆ ವಾಗ್ದೇವಿ? ಬರ್ತಾಳೆ. ನನ್ನ ಮರ್ಯಾದಿನ, ನನ್ನ ಪತನನ ಟಾರ್ಗೆಟ್ ಮಾಡಿರೋ ಅವಳಿಗೆ ಇದು ಯಾವ ಲೆಕ್ಕನೂ ಇಲ್ಲ. ವಾಣಿಗೆ ಬುದ್ಧಿ ಇಲ್ಲ ಅಂದ್ರೆ ನೀವೆಲ್ಲ ಏನ್ ಮಾಡ್ತಾ ಇದ್ರಿ? ಯಾರು ಏನು ಅಂತ ಹುಡುಗಿ ಮುಖನ ನೋಡ್ದೆ ಹಸೆ ಮನೆ ಮೇಲೆ ಕೂರ್ಸೋದಕ್ಕೆ ನೀವೆಲ್ಲ ಹೇಗ್ ಕರ್ಕೊಂಡ್ ಬಂದ್ರಿ? ನನಗೆ ಯಾಕೋ ಇವ್ರು ಎಲ್ರೂ ಸೇರ್ಕೊಂಡು ಪ್ಲಾನ್ ಮಾಡಿದ್ದಾರೆ ಅನ್ನಿಸ್ತಿದೆ. ಈ ಮದ್ವೆಗೆ ಗೆಸ್ಟ್ ಆಗಿ ಬಂದಿದ್ದೀನಿ. ವಾಗ್ದೇವಿ ಮೇಲಿರೋ ಅಭಿಮಾನದಿಂದ ಎಲ್ಲ ನಾನೇ ಮುಂದೆ ನಿಂತು ನೋಡ್ಕೊಂಡೆ. ಅಂಥದ್ರಲ್ಲಿ ನನ್ನ ಮೇಲೆ ಅನುಮಾನ ಪಟ್ರೆ ನನ್ನ ವಾಗ್ದೇವಿ ಮಧ್ಯೆ ಇರೋ ಸಂಬಂಧ ಮೇಲೆ ಅನುಮಾನ ಪಟ್ಟ ಹಾಗೆ. ನನ್ಗೇನು ಗೊತ್ತಿಲ್ಲ ವಾಗ್ದೇವಿ. ನೀವು ಬರೋ ಹೊತ್ತಿಗೆ ನಾನು ಅಣ್ಣನ ಜೊತೆನೇ ಇದ್ದೆ ಅಲ್ವಾ ಮೇಡಮ್? ನಿಜವಾಗ್ಲೂ ಏನಾಯ್ತು ನನಗೂ ಗೊತ್ತಿಲ್ಲ. ಯಾರಿಗೂ ತಿಳಿದೇ ಇರೋ ಹಾಗೆ ಇದೆಲ್ಲ ಹೇಗ್ ನಡೆಯೋಕ್ ಸಾಧ್ಯ? ವಾಗ್ದೇವಿ, ಈ ಮದುವೆ ನಿಲ್ಕೂಡ್ದು ಅಂತ ನಾನ್ ನಿಮ್ಮನ್ನ ರೂಮಲ್ಲಿ ಕೂಡು ಹಾಕಿದ್ರೆ ಆ ಸರಸು ಇಲ್ಲಿಗೆ ಹೇಗ್ ಬಂದ್ಲು? ನಾನು ನಿರ್ಧಾರ ಮಾಡಿರೋ ಮದುವೆ ನಡೀತಿರೋ ಹಾಗೆ ಹೇಗ್ ತಡದ್ಲು? ಹೇಗೆ ಅಂದ್ರೆ ನನಗೇನ್ ಗೊತ್ತು ವಾಗ್ದೇವಿ. ತಂಪಾಗಿ ಎಸಿಲ್ ಕೂತ್ಕೊಂಡು ಪ್ರಶಾಂತವಾಗಿ ಟಿವಿ ನೋಡೋಣ ಅಂದ್ರೆ ಏನು ಕಾಣಿಸ್ಲೇ ಇಲ್ಲ. ಅದೇನು ವಿಚಿತ್ರನೋ ಏನೋ.
ಆದ್ರೆ ನಡಿಬೇಕಾದ ಮದ್ವೆ ನಡೆದ್ಮೇಲೆ ಈಗ ತಿಳ್ಕೊಂಡು ಏನ್ ಮಾಡ್ತೀಯ ವಾಗ್ದೇವಿ? ಸಾಯಿಸ್ಬಿಡ್ತೀನಿ. ನನ್ನ ಮರ್ಯಾದೆ ತೆಗೆದ ಅವಳನ್ನ ಜೀವಂತವಾಗಿ ನಾನು ಬಿಡೋದಿಲ್ಲ. ಮದ್ವೆ ವಿಷಯದಲ್ಲಿ ಈ ಕುಟುಂಬದವರಿಗೆ ಮಾತು ಕೊಟ್ಟು 2 ಸಲ ತಪ್ಪು ಮಾಡಿದ್ದೀನಿ. ಯಾರ್ಯಾರೋ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ತಿದ್ರೆ ಒಂಟಿಯಾಗಿ ಮೌನವಾಗಿ ಹಾಗೆ ನಿಂತ್ಕೊಂಡಿದ್ದೆ. ಇಂಥ ಅವಮಾನ ಆಗೋದಿಕ್ಕೆ ಕಾರಣ ಆಗಿರೋ ಅವಳನ್ನ ನಾನು ಹೇಗೆ ಸುಮ್ಮನೆ ಬಿಡ್ಲಿ? ಸರ್ಸು ಮಾಡಿದಳ ಅನ್ನೋದು ನಿನ್ನ ಅನುಮಾನ ಮಾತ್ರನೇ. ಹಾಗಿದ್ರೆ ಸರ್ಸು ಅಲ್ದೆ ಹೋದ್ರೆ ನೀವೆಲ್ಲರೂ ಪ್ಲಾನ್ ಮಾಡಿದ್ರಾ? ಇಲ್ಲ, ಆ ದೇವರೇ ಸಹಾಯ ಮಾಡ್ದ. ಆವೇಶ ಪಡೋದ್ ಬಿಟ್ಟು ಆ ದೇವ್ರು ಬರ್ದದ್ದನ್ನ ಯಾರು ಬದಲಾಯಿಸಕ್ಕಾಗಲ್ಲ ಅನ್ನೋದನ್ನ ತಿಳ್ಕೊ. ರಾಹುಲ್ ತಾಳಿ ಕಟ್ಟಿರೋ ಈ ಹುಡುಗಿನೇ ನೀನ್ ಸೊಸೆ ಅಂತ ಒಪ್ಕೊ. ಇಂಪಾಸಿಬಲ್. ಓದು, ಸಂಸ್ಕಾರ, ಆಸ್ತಿ, ಅಂತಸ್ತು ಎಲ್ಲನೂ ನೋಡಿನೆ ನನಗೆ ಸರಿಯಾದ ಸೊಸೆ ಅಂತ ನಾನು ತೀರ್ಮಾನ ಮಾಡಿನಿ. ರಾಹುಲ್ಗೆ ಪ್ರೀತಿನ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡೆ. ಆದ್ರೆ ಯಾವ ಯೋಗ್ಯತೆನೂ ಇಲ್ದೇ ಇರೋಳು, ಪಕ್ಕದಲ್ಲಿ ನಿಲ್ಲೋ ಅರ್ಹತೆನೂ ಇಲ್ದೇ ಇರೋ ಈ ಹುಡುಗಿನ ನನ್ನ ಸೊಸೆ ಅಂತ ನಾನು ಹೇಗೆ ಒಪ್ಕೊಳ್ಳಿ? ತಾಳಿ ಕಟ್ಟಾದ್ಮೇಲೆ ನೀನು ಒಪ್ಕೊಂಡ್ರು ಒಪ್ಕೊಳ್ದೇ ಇದ್ರು ಈ ಹುಡುಗಿನೇ ನಮ್ಮನೆ ಸೊಸೆ. ವಾಣಿ ಈ ಮನೆ ಸೊಸೆ ಆದ್ರೆ ಮತ್ತೆ ನಾನೇನಾಗ್ಬೇಕು? ಮನೆಯವ್ರು ಯಾರು ಸಹಾಯ ಮಾಡದೆ ಈ ಮದ್ವೆ ಹೇಗ್ ನಡೆಯಕ್ ಸಾಧ್ಯ? ಆದ್ರೆ ಪ್ರತಿಯೊಬ್ರು ಸಂಬಂಧನೇ ಇಲ್ಲ ಅಂತ ತಪ್ಪಿಸ್ಕೊಳ್ತಿದ್ದೀರಾ. ಎಲ್ಲ ಸೇರ್ಕೊಂಡು ನನ್ ಜೀವನನೇ ಹಾಳು ಮಾಡ್ಬಿಟ್ರಿ. ಎಲ್ಲ ನಮ್ ಕರ್ಮ ಪ್ರೀತಿ. ಕಣ್ಮುಂದೆನೆ ಇದೆಲ್ಲ ನಡೀತಾ ಇದ್ರು ವಾಗ್ದೇವಿ ಮೇಲಿರೋ ನಂಬಿಕೆಯಿಂದ ಎಲ್ಲ ಒಳ್ಳೇದಾಗತ್ತೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನಾವು ಮೋಸ ಹೋಗ್ಬಿಟ್ವಿ. ನಿಶ್ಚಿತಾರ್ಥ ದಿನ ಗಲಾಟೆ ಆಗಿತ್ತಲ್ಲ, ಅವತ್ತೇ ನಾವು ಹೋಗ್ಬಿಡ್ಬೇಕಾಗಿತ್ತು. ಇವಾಗ ಅಸೆಂಬ್ಲಿ ಮೇಲೆ ಕೂತ್ಮೇಲೆ ಮದುವೆ ನಿಲ್ತಿದೆ ಅಂದ್ರೆ ನಮ್ಮ ಹುಡುಗಿ ಜೀವನ ಅಷ್ಟೇ ಅಲ್ಲ, ನಮ್ಮ ಲೈಫ್ನಲ್ಲೂ ಕೂಡ ಜೀವನ ಪೂರ್ತಿ ಬ್ಯಾಡ್ ಇಂಪ್ಯಾಕ್ಟ್ ಆಗ್ತಾ ಇದೆ. ಎಲ್ಲರೂ ಸೇರಿ ಸೂಸೈಡ್ ಮಾಡ್ಕೊಳ್ಳೋದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ವಿಶ್ವನಾಥ್, ಈಗ ನಡೆದಿರೋ ಮದ್ವೆ ನಾನ್ ನಿರ್ಧಾರ ಮಾಡಿದ್ದಲ್ಲ, ರಾಹುಲ್ ಇಷ್ಟದ ಪ್ರಕಾರ ಕೂಡ ನಡೆದಿದ್ದಲ್ಲ. ಎಲ್ರು ಒಳಸಂಚು ಮಾಡಿ ನಡೆಸಿರೋ ಮದ್ವೆ ಇದು. ರಾಹುಲ್ಗೆ ಗೊತ್ತಿಲ್ಲದೆ ಕಟ್ಟಿರೋ ತಾಳಿ, ಗಂಟು ಬಿದ್ದಿರೋ ಈ ಬಂಧ ನನ್ನ ದೃಷ್ಟಿಲಿ ಮದುವೆನೇ ಅಲ್ಲ. ಅಮ್ಮೋರೆ, ಈ ತಾಳಿನ ತೆಗೆದುಹಾಕು. ಒಂದ್ಸಲ ಹೆಣ್ಣಿನ ಕುತ್ತಿಗೆ ಕಟ್ಟಿದ ತಾಳಿನ ಯಾವ ಸಂದರ್ಭದಲ್ಲಿ ತೆಗಿತಾರೆ ಅಂತ ಎಲ್ರಿಗೂ ಗೊತ್ತು.
ನಾನಪ್ಪ ರಾಹುಲ್, ವಾಣಿಗೆ ತಾಳಿ ಕಟ್ಟಿದೆಯಲ್ಲ, ನಿನಗಿಷ್ಟ ಆಗಿದೆಯಾ? ಕೇಳ್ತಿರೋದು ನಿನ್ನನ್ನೇ. ಇಲ್ಲ ಮೇಡಮ್, ಹಾಗಾದ್ರೆ ನಿನ್ನ ಕೈಯಿಂದ ಕಟ್ಟಿರೋ ಈ ತಾಳಿನ ನೀನೇ ತೆಗೆದುಬಿಡು. ನಿನ್ನ ಕೈಯಿಂದ ಆಗಿರೋ ಮಿಸ್ಟೇಕ್ನ ನೀನೇ ಸರಿ ಮಾಡು. ನನ್ನಿಂದ ಅದಾಗಲ್ಲ ಮೇಡಮ್. ರಾಹುಲ್! ಮೇಡಮ್, ವಾಣಿ ಮೇಲೆ ಯಾರೋ ಕೋರ್ಟಲ್ಲಿ ಕೇಸ್ ಹಾಕಿದಾಗ ವಿವಾಹ ಬಂಧನದ ಬಗ್ಗೆ ಅಷ್ಟೆಲ್ಲ ಹೇಳಿ ಅವಳ ಕೈಗೆ ನೀವು ರಾಮಾಯಣ ಕೊಟ್ರಿ. ಅಂಥದ್ರಲ್ಲಿ ಈಗ ನೀವೇ ತಾಳಿ ತೆಗಿ ಅಂತಿದ್ದೀರಾ. ನೀತಿನ ಬುದ್ಧಿನ ಬೇರೆಯವ್ರಿಗೆ ಹೇಳೋದಕ್ಕೆ ಬಿಟ್ರೆ ನಿಮ್ ಮೇಡಮ್ ನಡೆಸೋದಕ್ಕಲ್ಲ ಕಣೋ. ಅಗತ್ಯಕ್ಕೆ ಅವಕಾಶಕ್ಕೆ ಹೊಂದ್ಕೊಂಡು ಯಾವಾಗಂದ್ರೆ ಆವಾಗ ಬದಲಾಗೋದು, ಬದಲಾಯಿಸೋದು ನಿಮ್ ಮೇಡಮ್ಗೆ ಚೆನ್ನಾಗಿ ಅಭ್ಯಾಸ ಆಗಿ ಹೋಗಿದೆ. ನಾನೇನು ಬದಲಾಗಿಲ್ಲ, ನನ್ನ ಮಾತು ಕೂಡ ಬದಲಾಗಿಲ್ಲ. ಅವಕಾಶ ಸಿಕ್ಕಿದೆಯಲ್ಲ ಅಂತ ಚುಚ್ಚಿ ಚುಚ್ಚಿ ಮಾತಾಡಬೇಡಿ. ಮದುವೆ ಅಂದ್ರೆ ಎರಡು ಕುಟುಂಬಗಳು ಸೇರಿ ಮಾತಾಡ್ಕೊಂಡು ಕುದುರಿಸುವಂತ ಸಂಬಂಧ. ಆದ್ರೆ ನಿಮ್ಮಿಬ್ರದ್ದು ಪ್ರಜ್ಞೆನೇ ಇಲ್ದಿರುವಂತ ಬಂಧ, ಸೆನ್ಸೇ ಇಲ್ದಿರುವಂತ ಮದುವೆ. ಅದಕ್ಕೆ ಹೇಳ್ತಿರೋದು ಆ ತಾಳಿನ ತೆಗಿ ಅಂತ. ಜಾಸ್ತಿ ಯೋಚನೆ ಮಾಡದೆ ಅದನ್ನ ತೆಗಿ. ಸಾರಿ ಮೇಡಮ್. ಸರಿ, ನೀವ್ಯಾರೂ ತೆಗಿಬೇಡಿ, ನಾನೇ ತೆಗೆದು ಕಿತ್ತು ಬಿಸಾಕ್ತೀನಿ. ಅಮ್ಮ, ನಿಲ್ಲು ವಾಗ್ದೇವಿ. ವಾಗ್ದೇವಿ, ಏನ್ ಮಾಡ್ತಿದ್ಯಾ? ನನ್ನ ಮಗ ಮಾಡಿರೋ ತಪ್ಪು ಕೆಲಸದಿಂದ ಜೀವನ ಪೂರ್ತಿ ಅನುಭವಿಸಬೇಕಾದ ಪಾಪನ ಈಗಲೇ ಕ್ಲಿಯರ್ ಮಾಡಿ ತೋರಿಸ್ತೀನಿ. ತಪ್ಪು ಮಾಡಿದ್ರೆ ಅದನ್ನ ಸರಿ ಮಾಡ್ಬೇಕೆ ಹೊರತು ಹೀಗೆ ಹೆಚ್ಚಿಸ್ಕೋಬಾರ್ದು ವಾಗ್ದೇವಿ. ತಾಳಿ ಕಟ್ಟೋದೆ ಪಾಪ ಅಂದ್ಕೊಂಡ್ರೆ ಹೀಗೆ ತೆಗಿಸೋದು ಅದಕ್ಕಿಂತ ದೊಡ್ಡ ಪಾಪ. ನಮ್ಮ ಭಾರತೀಯ ಸಂಪ್ರದಾಯದಲ್ಲಿರೋ ಮದುವೆ ಬಗ್ಗೆ, ತಾಳಿನ ಶುರುವಾಗೋ ಬಂಧದ ಬಗ್ಗೆ ಎಲ್ಲ ಗೊತ್ತಿರೋ ನಿನಗೆ
ಪ್ರತ್ಯೇಕವಾಗಿ ಹೇಳುವ ಅಗತ್ಯ ಇಲ್ಲ ಅಂದ್ಕೋತೀನಿ ವಾಗ್ದೇವಿ. ಪಕ್ಕದಲ್ಲಿ ಯಾರಿದ್ದಾರೆ ಅಂತ ನೋಡದೇ ಇರೋದು, ತಾಳಿ ಕಟ್ಟುವವರೆಗೂ ಗೊತ್ತಾಗದೇ ಇರೋದು ಕೇವಲ ರಾಹುಲ್ ತಪ್ಪಷ್ಟೇ ಅಲ್ಲ, ನಮ್ಮೆಲ್ಲರ ತಪ್ಪು. ನಮ್ಮ ತಪ್ಪಲ್ಲ ಜಯಂತಿ, ಎಲ್ಲ ಸೊರಸು ಕುತಂತ್ರ. ಕಾರಣ ಏನೇ ಇದ್ರು, ಕುತಂತ್ರ ಯಾರೇ ಮಾಡಿದ್ರು, ಎಲ್ಲರ ಮುಂದೆ ವೇದ ಮಂತ್ರದ ಸಾಕ್ಷಿಯಾಗಿ ಮದ್ವೆ ನಡೆದಿದೆ. ಜಯಂತಿ, ಇದು ಮದ್ವೆನೇ ಅಲ್ಲ ಅಂತ ನಾನು ಹೇಳ್ತಿದ್ರೆ ನನ್ನನ್ನು ಒಪ್ಸೋ ಪ್ರಯತ್ನ ಯಾಕೆ ಮಾಡ್ತಾ ಇದ್ದೀರಾ ನೀವು? ಅಂದ್ರೆ ಈಗ ನೀನೇನ್ ಮಾಡ್ಬೇಕು ಅಂದ್ಕೊಂಡಿದ್ಯಾ ವಾಗ್ದೇವಿ? ಇವಳು ಕುತ್ಕೆಲಿರೋ ತಾಳಿನ ತೆಗೆದು ಪ್ರೀತಿ ಕುತ್ಕೆ ಕಟ್ಟಿಸ್ತೀನಿ. ವಾಗ್ದೇವಿ, ಏನ್ ಮಾತಾಡ್ತಾ ಇದೀಯ ನೀನು? ಕುತ್ತಿಗೆ ಬದಲಾಯಿಸೋಕೆ ಇದೊಂದು ಒಡವೆ ಅಲ್ಲ, ಇಲ್ಲಿ ನಡೆದಿರೋದು ಗೊಂಬೆ ಮದ್ವೆ ಅಲ್ವೇ ಅಲ್ಲ. ವಾಣಿ ಕತ್ತಲಿರೋದು ಕೇವಲ ತಾಳಿ ಅಲ್ಲ ವಾಗ್ದೇವಿ, ಪವಿತ್ರವಾದ ಮಾಂಗಲ್ಯ. ಹೆಣ್ಮಕ್ಳಿಗೆ ಅದೇ ಪ್ರಾಣ. ಆ ತಾಳಿ ಕಡ್ದೊಂದು ಪ್ರಾಣ ಹೋದಾಗ ದೂರ ಆಗುತ್ತೆ ಹೊರತು ಹೀಗೆ ತಪ್ಪಾಗಿದೆ ಅಂತಲ್ಲ ವಾಗ್ದೇವಿ. ಅವತ್ತು ನವ್ಯ ಮದ್ವೆಯಲ್ಲಿ ನಡೆದಿದ್ದನ್ನ ನನ್ನ ಹತ್ರ ಹೇಳ್ಕೊಂಡು ನೊಂದ್ಕೊಂಡೇ ಹೊರತು ತಾಳಿ ತೆಗೆದು ಬೇರೆ ಮದುವೆ ಮಾಡಬೇಕು ಅಂತ ಯಾಕೆ ಅಂದ್ಕೊಳ್ಳಿಲ್ಲ. ವಾಗ್ದೇವಿ, ನಿನ್ನ ಅರುಣ್ ಪ್ರಸಾದ್ ಮಧ್ಯೆ ಮಾತೇ ಇಲ್ಲ. ನಿಮ್ಮಿಬ್ಬರ ಮಧ್ಯೆ ದೂರ ಇದೆ ಅಂತ ಗೊತ್ತಿದ್ರು ಕೂಡ ನಿನ್ನ ಕತ್ತಲಿರೋ ತಾಳಿನ ಯಾವತ್ತಾದ್ರೂ ಅವಹೇಳನ ಮಾಡಿದ್ಯಾ? ಬಂಧನಕ್ಕೆ ಸಂಬಂಧಕ್ಕೆ ಬೆಲೆ ಕೊಡೋ ವ್ಯಕ್ತಿ ನೀನು. ಏನೇನೋ ಊಹಿಸ್ಕೊಂಡು ಒಂದು ಹೆಣ್ಣಿನ ಜೀವನ ನಾಶ ಮಾಡಬೇಡ. ಕಾಲನ್ನೇ ಪರಿಹಾರ ಹೇಳೋ ಪ್ರಶ್ನೆನ ಸಮಸ್ಯೆಯಾಗಿ ಮಾಡ್ಕೋಬೇಡ ಪ್ಲೀಸ್. ಮಗಳ ಜೀವನಕ್ಕೆ ಇಲ್ಲಿ ನ್ಯಾಯ ಸಿಗುತ್ತೆ ಅಂತ ಅನ್ಕೊಂಡ್ರೆ ಆಗಿರೋ ಮದ್ವೆನೇ ನಿಜ ಮಾಡ್ಬಿಟ್ರಿ. ನೀವ್ ಮಾಡಿರೋ ಸಹಾಯನ, ಕೊಟ್ಟಿರೋ ತೀರ್ಪನ್ನ ಜನ್ಮ ಜನ್ಮಕ್ಕೂ ಮರೆಯೋದಿಲ್ಲ. ಬಾ ಪ್ರೀತಿ. ನಾವಿಲ್ಲಿರೋದೇ ವೇಸ್ಟು. ಬನ್ನಿ ಎಲ್ರೂ ತಕ್ಷಣ ಯುಎಸ್ಗೆ ಹೋಗೋಣ. ಯಾಕೆ ಮಾಮ್? ಯಾಕೆ ಅಂದ್ರೆ ಏನು ನೋಡಿದ್ಯಲ್ಲ, ಬಂದಿರೋ ಗೆಸ್ಟ್ ಯಜಮಾಂತಿ ಅನ್ನೋ ಹಾಗೆ ಏನೇನೋ ಹೇಳಿ ತೀರ್ಪು ಕೊಟ್ರು. ವಾಗ್ದೇವಿ ಓಕೆ ಅನ್ನೋ ಹಾಗೆ ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ಬಿಟ್ಲು. ಇನ್ನಾವಿಲ್ಲಿರೋದು ದಂಡಕ್ಕೆ. ಪ್ರಿಯಾ, ವಾಗ್ದೇವಿ ಅವರು ಸೈಲೆಂಟ್ ಆಗಿದ್ದಾರೆ ಅನ್ನೋ ಮಾತ್ರಕ್ಕೆ ಓಕೆ ಅಂತಲ್ಲ. ಅಷ್ಟು ದೊಡ್ಡ ಎಕ್ಸ್ಪ್ಲನೇಷನ್ ಕೊಟ್ಟ ಮೇಲೆ ಒಪ್ಕೊಳ್ಳೋದ್ ಬಿಟ್ರೆ ವಾದಿಸೋದಕ್ಕಾಗಲ್ಲ. ಆ ಹೆಂಗಸು ಅಂದ್ರೆ ವಾಗ್ದೇವಿಗೆ ಗೌರವ ಕೂಡ ಇದೆ. ನೋ ಅಂತ ಹೇಗೆ ಹೇಳ್ತಾಳೆ? ಈ ಮನೇಲಿ ನನ್ನ ಮಗಳು ಮಹಾರಾಣಿಯಾಗಿರ್ತಾಳೆ ಅಂತ ಎಷ್ಟು ಕನಸು ಕಟ್ಕೊಂಡಿದ್ದೆ.
ಎಲ್ಲ ದೂರ ಆಯ್ತು. ಇಲ್ಲ ಮಾಮ್, ಯಾವುದು ದೂರ ಆಗಿಲ್ಲ. ಏನ್ ಪ್ರೀತಿ ನೀನ್ ಹೇಳ್ತಾ ಇರೋದು? ನನ್ನ ಫ್ಯೂಚರ್. ನೀನ್ ಹೇಳ್ದಂಗೆ ಆಂಟಿ ಸರ್ಸುನ ಸೊಸೆ ಅಂತ ಒಪ್ಕೊಳ್ಳಲ್ಲ. ಬಂದಿರೋ ಎಲ್ಲ ಗೆಸ್ಟ್ಗಳ ಮುಂದೆ ವಾದಗಳು ಮಾಡಿ ಗಲಾಟೆ ಯಾಕೆ ಅಂತ ಸುಮ್ಮನಿರೋದು. ಒಪ್ಕೊಂಡ್ರು ಇಲ್ದಿದ್ರು ಅವಳ ಕುತ್ತಿಗೆಯಲ್ಲಿ ರಾಹುಲ್ ಕಟ್ಟಿರೋ ತಾಳಿ ಇದೆ. ಮಾಮ್, ಅವಳ ಕುತ್ತಿಗೆಯಲ್ಲಿ ತಾಳಿ ಮಾತ್ರ ಇರೋದು. ಈ ಮನೆ ಸೊಸೆ ಆಗೋಕೆ ಇನ್ಯಾವ ಕ್ವಾಲಿಫಿಕೇಶನ್ ಇಲ್ಲ. ವಿದ್ಯೆ ಇಲ್ಲ, ಸ್ಟೇಟಸ್ ಇಲ್ಲ, ಬಿಹೇವಿಯರ್ ಗೊತ್ತಿಲ್ಲ, ಬಿಸ್ನೆಸ್ ಅಂತೂ ಅರ್ಥನೇ ಆಗಲ್ಲ. ಅವಳಲ್ಲಿ ಆಂಟಿಗೆ ಬೇಕಾಗಿರೋ ಯಾವ ಕ್ವಾಲಿಟಿನೂ ಇಲ್ಲ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರೋ ಹುಡುಗಿ ಈ ಮನೇಲಿ ಅದ್ ಎಷ್ಟು ದಿವಸ ಅಂತ ಇರ್ತಾಳೆ? ಇರೋದಕ್ಕೆ ನಾನ್ ಬಿಟ್ಬಿಡ್ತೀನ? ಅವಳ ಪ್ರತಿ ಮೈನಸ್ನ ಆಂಟಿ ಮುಂದೆ ಹೈಲೈಟ್ ಮಾಡಿ ನನಗೆ ಪ್ಲಸ್ ಆಗೋ ಥರ ಮಾಡ್ಕೋತೀನಿ. ನನ್ನ ನೋಡಿ ಸೈಲೆಂಟಾಗಿ ಹೋದ ಆಂಟಿ ಕೈಯಿಂದನೇ ಅವಳನ್ನ ಹೊರಗಡೆ ಹಾಕಿಸ್ತೀನಿ. ಹಸು ಕತ್ತಲ್ಲಿರೋ ಗಂಟೆ ಥರ ಅವಳ ಕತ್ತಲ್ಲಿ ಅರಿಶಿನದ ದಾರ ಮಾತ್ರ ಉಳಿಯತ್ತೆ. ಸೊಸೆ ಸ್ಥಾನ ನನಗೆ ಸಿಗೋದು. ಕೇಳೋದಕ್ಕೆ ಥ್ರಿಲ್ಲಿಂಗ್ ಆಗಿದೆ. ಖಂಡಿತವಾಗ್ಲೂ ನಡೆಯುತ್ತೆ ಅಲ್ವಾ ಪ್ರೀತಿ? ನಡೆಯುತ್ತೆ ಮಾಮ್, ನನಗೆ ನಂಬಿಕೆ ಇದೆ. ಪ್ರೀತಿ ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದಾಳೆ ಅಂದ್ರೆ ಅವಳು ಅದನ್ನ ಖಂಡಿತವಾಗ್ಲೂ ಸಾಧಿಸ್ತಾಳೆ. ನೋ ಡೌಟ್ ಅಬೌಟ್ ಇಟ್. ನನ್ನ ಆಸೆ ಕೂಡ ಅದೇ ಅಭಿ. ಓಕೆ ಪ್ರೀತಿ, ನಿನಗೆ ಯಾವಾಗ ಏನೇ ತೊಂದರೆ ಆದರೂ ನನಗೆ ಕಾಲ್ ಮಾಡು. ನಾವಿಬ್ರು ನೋಡ್ಕೋತೀವಿ. ಓಕೆ ಡ್ಯಾಡ್. ಟೇಕ್ ಕೇರ್. ಅಮ್ಮವರಿಗೆ ಹೇಗೆ ಹತ್ರ ಆಗ್ಬೇಕು ಅಂತ ನಾನು ಅಂದ್ಕೊಂಡಿದ್ದನ್ನ ಹೇಗೆ ಸಾಧಿಸೋದು ಅಂತ ನಾನಾ ರೀತಿ ನಾನು ಪ್ರಯತ್ನ ಪಡ್ತಿದ್ರೆ ಎಲ್ಲರೂ ಸೇರಿ ಈ ಮದ್ವೆ ಮಾಡಿ ನನ್ನ ಯಾಕೆ ದೂರ ಮಾಡ್ತಿದ್ದೀರಾ? ಅಮ್ಮವ್ರ ದೃಷ್ಟಿಲಿ ಯಾಕೆ ಇನ್ನಷ್ಟು ಶತ್ರು ಆಗೋ ಥರ ಮಾಡ್ತಿದ್ದೀರಾ? ಈ ಮನೆ ಸೊಸೆ ಆದೆ ಅಂತ ಸಂತೋಷ ಪಡೋದ್ ಬಿಟ್ಟು ಶತ್ರುತ್ವ ಹೆಚ್ಚಾಯ್ತು ಅಂತ ಭಯ ಪಡ್ತಿದ್ಯಲ್ಲಮ್ಮ. ಇನ್ ಮುಂದೆ ನಿನಗೆಲ್ಲ ಒಳ್ಳೇದೇ ಆಗತ್ತೆ. ಧೈರ್ಯವಾಗಿರು. ಅಮ್ಮವ್ರು ಹೇಳಿದ್ದನ್ನೆಲ್ಲ ಕೇಳ್ತಿಯಲ್ಲ ದೊಡ್ಡಯ್ಯ. ಇಲ್ಲಿವರೆಗೂ ನನ್ನ ಮೇಲೆ ಕುತ್ತಿಗೆ ತನಕ ಇದ್ದಿದ್ ಕೋಪ ಈಗಿನ್ನೂ ಹೆಚ್ಚಾಗಿ ಸಾಯಿಸೋ ಅಷ್ಟಾಗಿದೆ. ಇನ್ನೂ ಒಳ್ಳೇದಾಗುತ್ತೆ ಅಂತ ಹೇಗೆ ಅಂದ್ಕೊಳ್ಳಿ ಹೇಳು? ಮ್ಯಾಮ್ಗೆ ನೀನೇ ಸರ್ಸು ಅಂತ ಗೊತ್ತಿಲ್ವಲ್ಲ, ಆದ್ರೂ ಯಾಕಿಷ್ಟು ಯೋಚನೆ, ಭಯ? ತಿಳ್ಕೊಳ್ಳೋದ್ ಕಷ್ಟ ಏನಿಲ್ಲ ತೇಜಣ್ಣ. ಆ ನಿಜ ಗೊತ್ತಾಗಿದ್ದಿನ ಮಾತ್ರ ನಾನು ಬದುಕೋದೇ ಅಸಾಧ್ಯ. ಏನ್ ಅಸಾಧ್ಯ? ನಿನ್ನೆವರೆಗೂ ನೀ ನನ್ನ ಸ್ನೇಹಿತನ ಮಗಳು, ಈಗ ಈ ಮನೆ ಸೊಸೆ ನೀನು. ನಿನ್ನ ಕಣ್ಣಿನ ರೆಪ್ಪೆ ಹಾಗೆ ಹೇಗೆ ಕಾಪಾಡ್ಕೋಬೇಕೋ ನನಗ್ ಗೊತ್ತು. ಅಯ್ಯೋ ಮಾವ, ನಿಮ್ಮ ಆವೇಶ ಆಲೋಚನೆನ ದೂರ ಇಟ್ಟು ನನ್ನ ನೋವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈಗ ನಡೆದಿದ್ದು ಆಮೇಲೆ ನಡೆಯುವಂಥದ್ದು ಎಲ್ರಿಗೂ ಅರ್ಥ ಆಗ್ತಾ ಇದ್ರು ನೀನೇ ಹೆಚ್ಚಾಗಿ ಯೋಚನೆ ಮಾಡ್ತಾ ಇದೆಯಾ ಸರ್ಸು? ನನ್ನನ್ ಬಿಡಿ, ನೀವೇನ್ ಯೋಚನೆ ಮಾಡಿದ್ರಿ ಹೇಳಿ? ಮೊನ್ನೆ ನಿಮ್ಮ ಅಮ್ಮನ ಮಾತಿನ ಬಗ್ಗೆ, ನಾನು ತಗೊಂಡಿರೋ ನಿರ್ಧಾರದ ಬಗ್ಗೆ ಅಷ್ಟು ಹೇಳಿದ್ಮೇಲೂ ಕೂಡ ತಾಳಿ ಯಾಕೆ ಕಟ್ಟಿದ್ರಿ ನೀವು?